ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತರೆಗಳ. ಇವತ್ತು ಈ ಸೀಸನ್ಗೆ ಸಿಗುವಂತಹ ಬೇಲದ ಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಈ ಸೀಸನ್ಗೆ, ಈ ವೆದರ್ಗೆ, ಈ ಬಿಸಿಲಿನ ದಾಹಕ್ಕೆ ಹೆಲ್ದಿ ಆಗಿರುವಂತಹ ಒಂದು ಬೇಲದ ಹಣ್ಣಿನ ಜ್ಯೂಸನ್ನು ಮಾಡೋಣ. ತುಂಬಾನೇ ಸೂಪರ್ ಆಗಿರುತ್ತೆ. ಈ ಸೀಸನ್ಗೆ ಅಂತೂ ಎಲ್ಲ ಕಡೆ ಸಿಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇವಾಗ ಬೇಲದ ಹಣ್ಣಿನ ಜ್ಯೂಸನ್ನು ಸೂಪರ್ ಆಗಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ. ಫಸ್ಟಿಗೆ ಎಳ್ನೀರಿನ ನೀರನ್ನು ತೆಕ್ಕೊಳ್ಳೋಣ. ಎಳ್ನೀರು ರೆಡಿಯಾಗಿದೆ. ಫಸ್ಟಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹೊಡಿಬೇಕು ನೋಡಿ, ಈ ರೀತಿ ಹಣ್ಣಾಗಿರುವಂಥ ಬೇಲದ ಹಣ್ಣು ಇರುತ್ತೆ. ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಇನ್ನೊಂದು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ತಕ್ಕೋಬೇಕು. ಕೈಯಲ್ಲಿ ಈ ರೀತಿ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಳ್ನೀರನ್ನು ಹಾಕೊಳ್ಳೋಣ. ಹತ್ತು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ. ಆವಾಗ ಇದು ಚೆನ್ನಾಗಿ ನೆನೆಯುತ್ತೆ. 10 ನಿಮಿಷ ಹಾಗೆ ಬಿಟ್ಟರೆ ಬೀಜ ಮತ್ತು ತಿರುಳು ಸಪ್ರೇಟ್ ಆಗುತ್ತೆ. ನಿಮಗೆ ಟೈಮ್ ಇಲ್ಲದಿದ್ದರೆ ನೀವು ಬೇಗನೆ ಈ ರೀತಿ ಕೈಯಲ್ಲಿ ಮಾಡ್ಕೋಬೋದು. ಆವಾಗ ಬೀಜ ಸಪ್ರೇಟ್ ಆಗುತ್ತೆ. ಈ ರೀತಿ ಕೈಯಲ್ಲಿ ಮಾಡ್ಕೋಬೋದು. ಇಲ್ಲದಿದ್ದರೆ 10 ನಿಮಿಷ ನೆನೆಯೋಕ್ಕೆ ಬಿಟ್ಟು ಇದನ್ನು ಕೈಯಲ್ಲಿ ಈ ರೀತಿ ಮಾಡ್ಕೋಬೋದು. ನೋಡಿ, ಇದನ್ನು ಇವಾಗ ತೆಗೆದುಬಿಡೋಣ. ನಾನು ಸ್ವಲ್ಪ ಕೈಯಲ್ಲೇ ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದರಲ್ಲಿ ಇನ್ನೂ ಸ್ವಲ್ಪ ಬೀಜ ಎಲ್ಲ ಇದೆ. ಇನ್ನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ತಿರುಗಿಸ್ಕೊಂಡ್ರೆ ಕ್ಲೀನಾಗಿ ಜ್ಯೂಸನ್ನು ತಗೋಬೋದು. ಇನ್ನೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಜ್ಯೂಸನ್ನು ಕ್ಲೀನಾಗಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಜ್ಯೂಸನ್ನು ತಗೋಬೇಕು. ಇಷ್ಟು ವೇಸ್ಟ್ ಸಿಗುತ್ತೆ ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕೋಬೋದು. ಬೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕರಗಿದೆ. ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ಇನ್ನು ಇದನ್ನು ಸರ್ವ್ ಮಾಡೋಣ. ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡೋಣ. ನೋಡಿ, ಸೂಪರ್ ಆಗಿರುವಂಥ ಬೇಲದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಇನ್ನು ಇದನ್ನು ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ.